ಹಾಯ್ ಗಾಯ್ಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮನೆ ಮಗಳು ನಗುವಿನ ಒಡತಿ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ತಮ್ಮನೇಲಿ ನೀವು ನೋಡಿರಬಹುದು 2 ಟಾಪಿಕ್ ಇದೆ. ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಮೊದಲಿಗೆ ಗೀ ರೈಸ್ ಮಾಡೋದು ಹೇಗೆ ಅಂತ 10 ಮಿನಿಟ್ಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರುವಂಥ ಐಟಮ್ಸು, ಮೊದಲಿಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಸ್ಪೂನಷ್ಟು ತುಪ್ಪ, 1 ಟೊಮೆಟೊ ಮತ್ತು ಪುದೀನ ಕೊತ್ತಂಬರಿ 2 ಮಿಕ್ಸ್ ಇದೆ, ಮತ್ತು ಅನಾನಸ್ ಹೂವು, ಚಕ್ಕೆ ಲವಂಗ ಮತ್ತು ಗೋಡಂಬಿ ಒಂದು 5ರಿಂದ 6 ಇದೆ, ಮತ್ತು ಪಲಾವ್ ಎಲೆ ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ದಪ್ಪನಾದ ಈರುಳ್ಳಿ ತೊಗೊಳ್ಳಿ, ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಇದೆ, ಮತ್ತು ಮೇಥಿ ಇದೆ. ಅದನ್ನು ಲಾಸ್ಟಿಗೆ ಒಗ್ಗರಣೆಯಲ್ಲಿ ಕುಕ್ಕರ್ಲಿ ಕ್ಲೋಸ್ ಮಾಡೋ ಟೈಮಲ್ಲಿ ಹಾಕೊಳ್ಳೋಣ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಬಂದು ತೆಂಗಿನ ಹಾಲು. ಇದನ್ನು ಹಾಕಿದ್ರೇ ಗೀ ರೈಸು ತುಂಬ ಟೇಸ್ಟಿಯಾಗಿ ಬರೋದು. ಈಗ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಕುಕ್ಕರಿಗೆ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡು ಅದೊಂದು ಸ್ವಲ್ಪ ತವ ಬೆಚ್ಚಗೆ ಆಗಲಿ. ಈಗ ಸಾಸಿವೆ ಹಾಕೋತಾ ಇದ್ದೀನಿ. ನಾನು ತುಪ್ಪ ಆ್ಯಡ್ ಮಾಡಿಲ್ಲ, ಇದೊಂದು ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಈಗ ಚಕ್ಕೆ ಲವಂಗ 2 ಹಾಕ್ಕೊಳ್ಳೋಣ. ನೆಕ್ಸ್ಟು ಅನಾನಸ್ ಹೂ, ಈಗ ಗೋಡಂಬಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಪಲಾವಲ್ಲಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಪ್ಪ ನಾನು ಏನಕ್ಕೆ ಮೊದಲೇ ಹಾಕೋದಿಲ್ಲ ಅಂದರೆ, ಅದು ತುಂಬ ಬಿಸಿ ಇದ್ದಾಗ ಹಾಕಿದ್ರೆ ಅದು ಫ್ರೇಗ್ರೆನ್ಸ್ ಹೊರ್ಟೋಗ್ಬಿಡುತ್ತೆ. ಅದಕ್ಕಾಗಿ ನಾನು ಇದಿಷ್ಟು ಐಟಮ್ಸ್ ಹಾಕೊಂಡ್ಮೇಲೇ ತುಪ್ಪ ಹಾಕ್ಕೊಳ್ಳೋದು. ಇವಾಗ ನಾವು ತುಪ್ಪ ಆ್ಯಡ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಎಲ್ಲರ ಥರನೂ ನಾವು ಮಾಡೋದಕ್ಕಾಗಲ್ಲ. ಈಗ ನಾನು ಮಾಡಿ ಈ ಥರ ನೀವು ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗೋದಿಲ್ಲ. ಟೇಸ್ಟು ಚೆನ್ನಾಗಿರುತ್ತೆ. ಒಂದಷ್ಟು ಟಿಪ್ಸ್ ಕೊಡಬೇಕು, ನಾನು ಕೊಡ್ತೀನಿ, ಫಾಲೋ ಮಾಡೋದು ನಿಮಗೆ ಬಿಟ್ಟಿದ್ದು. ಈಗ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಳ್ಳೋಣ ಇದನ್ನು ಸ್ವಲ್ಪ. ಲಾಸ್ಟ್ವರೆಗೂ ವಿಡಿಯೋ ನೋಡಿ. ನಾನಿವತ್ತು ತಮ್ನೈಲ್ನಲ್ಲಿ ಹಾಕಿರುವಂತಹ ಟಾಪಿಕ್ ಮಾತಾಡ್ತಾ ಇದ್ದೀನಿ. ಜಸ್ಟ್ 3 ಮಿನಿಟ್ಸ್ ಆರ್ 2 ಮಿನಿಟ್ಸ್ ಮಾತು ಅಷ್ಟೇ. ಅದು ಯಾವತ್ತು ಹೆಣ್ಮಕ್ಳಿಗೆ ಶತ್ರು ಆಗೋದು ಅಂತೂ ಸತ್ಯ. ಆ ಮಾತು ಯಾವತ್ತಿಗೂ ಸತ್ಯನೇ. ನೋಡುವ, ಅದ್ರ ಬಗ್ಗೆ ಮಾತಾಡ್ತೀನಿ, ಲಾಸ್ಟ್ವರೆಗೂ ನೋಡಿ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊಳ್ಳೋಣ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಮಾರ್ನಿಂಗ್ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಾನ್ ವೆಜ್ದು. ದಯವಿಟ್ಟು ಎಲ್ಲರೂ ಆ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ ರೆಸಿಪಿ ತುಂಬ ಚೆನ್ನಾಗಿದೆ, ನೀವು ಮನೇಲಿ ಟ್ರೈ ಮಾಡಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋತೀನಿ. ಇದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಗೀ ರೈಸ್ ಆಗಿರೋದ್ರಿಂದ ಮಸಾಲೆ ಯಾವುದು ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಮನೇಲಿ ಚಿಕನ್ದು ಗ್ರೇವಿ ಉಳಿದಿತ್ತು, ಹಾಗಾಗಿ ಮನೇಲಿ ಗೀ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರು, ಅದಕ್ಕಾಗಿ ಮಾಡ್ತಾಯಿದ್ದೀನಿ. ಈಗ ರೈಸ್ ತೊಳೆದು ಹಾಕೋತಾ ಇದ್ದೀನಿ. ಈಗ ರೈಸ್ ನೀಟಾಗಿ ತೊಳೆದಿದ್ದೀನಲ್ವ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾನು ಯಾವುದೇ ರೈಸ್ ಐಟಮ್ ಮಾಡಿಸಿದ್ರೆ, ಒಂದು ಬಾತ್ ಮಾಡಿದ್ರೆ, ಏನು ಮಾಡಿದ್ರು ನಾನು ಈ ಥರ ಒಗ್ಗರಣೆಗೆ ರೈಸ್ನ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನಾನು ಅಳತೆಗೆ ನೀರು ಹಾಕೊಳ್ಳೋದು. ಈಗ ತೆಂಗಿನಕಾಯಿ ತುರಿದು ನಾವು ಹಾಲು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ನಾವು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ. ನಾವು ಯಾವ ಲೋಟದಲ್ಲಿ ರೈಸ್ ತೊಗೊಂಡಿರ್ತೀವೋ ಅದೇ ಅಳತೆದಲ್ಲಿ ನಾವು ತೆಂಗಿನಕಾಯಿ ಹಾಲನ್ನ ಹಾಕಬೇಕಾಗುತ್ತೆ. ಈಗ ಮೆಜರ್ಮೆಂಟ್ ನೋಡಿಕೊಂಡು ನಾವು ನೀರು ಆ್ಯಡ್ ಮಾಡ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಸೂರಿ ಮೇಥಿ ಹಾಕ್ಕೊಳ್ಳೋಣ. ಚೆನ್ನಾಗಿರುತ್ತೆ, ಬೇಗ ಆಗುತ್ತೆ, ಕ್ವಿಕ್ಕಾಗುತ್ತೆ. ಮನೇಲಿ ಇದಕ್ಕೆ ಚಟ್ನಿ ಮಾಡ್ಕೋಬೋದು, ಮತ್ತು ಮೊಸರು ಬಜ್ಜಿನೂ ಮಾಡ್ಕೋಬೋದು. ಆಪ್ಷನಲ್, ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಮಾಡ್ಕೋಬೋದು. ನಮ್ಮನೇಲಿ ಗ್ರೇವಿ ಮಿಕ್ಕಿದ್ರಿಂದ ನಾನು ಇದನ್ನು ಮಾಡಿಕೊಂಡು ತಿನ್ಕೋತಾರೆ, ಇಷ್ಟಪಟ್ಟು ತಿಂತಾರೆ. ಈಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡೋಣ. ಮಾಡಿ ಇದೊಂದು ವಿಸಿಲ್, ಒಂದೇ ವಿಸಿಲ್ ಸಾಕು. ಒಂದೇ ವಿಸಿಲ್ ಕೂಗಿದ್ರೆ ಮುಗೀತು. ಬನ್ನಿ, ಈಗ ಸೈಡಲ್ಲಿ ನಾನು ಕೆಲಸದವ್ರು ಬಂದಿದ್ದರು ಆ ಮನೆ ಹತ್ರ, ಹಾಗಾಗಿ ಅವರಿಗೆ ಶರ್ಬತ್ ರೆಡಿ ಮಾಡ್ತಾಯಿದ್ದೀನಿ. ನಿಂಬೆಹಣ್ಣು ಒಂದು ಹಾಕಿಲ್ಲ, ಸಕ್ಕರೆ ಮತ್ತು ಏಲಕ್ಕಿ ಕೆಚ್ಚಾಕಿ ಸ್ವಲ್ಪ ಚಿಟಿಕೆ ಸಾಲ್ಟ್ ಹಾಕಿದ್ದೀನಿ. 3 ಹಾಕಿ ಸಕ್ಕರೆ ನಾನು ಕರಗಿಸ್ಕೊತಾ ಇದ್ದೀನಿ. ಬನ್ನಿ, ಈಗ ರೆಡಿಯಾಗಿದೆ ಗೀ ರೈಸ್. ನೋಡುವ, ನೋಡಿ ಎಷ್ಟು ಚೆಂದ ಆಗಿದೆ ಅಂತ. ಈಗ ಮೇಲೆಲ್ಲ ರೈಸು ಇಲ್ಲ, ಕೆಳಗಡೆ ಮಸಾಲನೂ ಇಲ್ಲ, ನೀಟಾಗಿ ಮಿಕ್ಸ್ ಆಗಿರುತ್ತೆ. ಅದನ್ನು ನಾವು ತಿರುಗಬೇಕು ಅನ್ನೋದು ಅವಶ್ಯಕತೆ ಇರಲ್ಲ. ನಾನು ಈಗ ತಿರುಗಿರಲಿಲ್ಲ, ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಇರಲ್ಲ, ಅದು ಆಲ್ರೆಡಿ ಅದಾಗಿರುತ್ತೆ. ಇವಾಗ ನನ್ನ ಮಗಳಿಗೆ ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಅದನ್ನ ಸರ್ವ್ ಮಾಡ್ತಾಯಿದ್ದೀನಿ. ಟಾಪಿಕ್ ಏನಪ್ಪ ಅಂತ ಹೇಳಿದ್ರೆ,
ಒಬ್ರನ್ನ ನಂಬಿ ನಾವು ತುಂಬ ಪರ್ಸ್ನಲ್ ವಿಷಯನ ಹೇಳ್ಕೊಂಡಿರ್ತೀವಿ. ಹಸ್ಬೆಂಡ್ ವೈಫ್ ವಿಷಯ ಇರ್ಬೋದು, ಎನಿಥಿಂಗ್ ನಾವು ಶೇರ್ ಮಾಡಿದಾಗ ಆ ವ್ಯಕ್ತಿ ಅದನ್ನು ಹಾಗೆ ಉಳಿಸ್ಕೊಂಡ್ರೆ ಅವ್ರು ನಮ್ಗೆ ಕೊಡೋ ಗೌರವ ಅದು. ಅದನ್ನು ಉಳಿಸ್ಕೊಳ್ದೆ ಬೇರೆ ಕಿವಿಗೆ ಹಾಕ್ತಾರೆ ಅಂದರೆ ಆ ವ್ಯಕ್ತಿ ಜೊತೆ ನಾವು ಸಂಬಂಧನೇ ಕಟ್ ಮಾಡ್ಕೋಬೇಕು. ಏನಂತೀರ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಸಿಗುವ.